ನಮಸ್ಕಾರ ವಿದ್ಯಾರ್ಥಿಗಳೇ, ಈ ಒಂದು ಅವಧಿಯಲ್ಲಿ ದ್ವಿತೀಯ PUCಯ 8ನೇ ಭಾಗವಾದಂತಹ ಕ್ರಿಯಾಪದಗಳು, ಧಾತು, ಕಾಲಸೂಚಕಗಳು ಮತ್ತು ನಿಷೇಧಾರ್ಥಕ ರೂಪಗಳ ಬಗ್ಗೆ ಇಲ್ಲಿ ನಾವು ನೋಡ್ತಾ ಹೋಗೋಣ. ಇಲ್ಲಿ ಏನು ಅಂದರೆ ಅಭ್ಯಾಸ 1ರಲ್ಲಿ ಕ್ರಿಯಾಪದಗಳ ಧಾತುವನ್ನು ಗುರುತಿಸಿ ಅಂತ ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ ಮೊದಲು ಧಾತು ಅಂದರೆ ಏನು ಅಂತ ನಾವು ತಿಳ್ಕೊಳ್ಳೋಣ. ಧಾತು ಅಂದರೆ ಕ್ರಿಯಾಪದದ ಮೂಲ ರೂಪಕ್ಕೆ ನಾವು ಏನಂತ ಕರಿತೀವಿ? ಧಾತು ಅಂತ ಹೇಳ್ಬಿಟ್ಟು ಕರಿತೀವಿ. ಕ್ರಿಯೆಯನ್ನು ಸೂಚಿಸುವಂತಹ ಪದಗಳು ಮೂಲವಾಗಿ ಯಾವ ರೀತಿಯಾಗಿ ಇರ್ತಾವೋ ಅವುಗಳಿಗೆ ಧಾತು ಅಂತ ಹೇಳ್ಬಿಟ್ಟು ಕರಿತೀವಿ. ಉದಾಹರಣೆ ನೋಡೋದಾದರೆ ಇಲ್ಲಿ ಕೊಟ್ಟಿದ್ದಾರೆ ಪ್ರಶ್ನೆಗಳನ್ನು. ಓದಿದನು ಅನ್ನುವಂಥದ್ರಲ್ಲಿ ಕ್ರಿಯಾಪದದ ಮೂಲ ರೂಪ ಯಾವುದು? ಓದು ಅನ್ನುವಂಥದ್ದು. ಹಾಗೆ ತಿಂದನು ಅನ್ನುವಂಥದ್ರಲ್ಲಿ ತಿನ್ನು ಅನ್ನುವಂಥದ್ದು. ಬಂದವು ಅನ್ನಲ್ಲಿ ಬರುವಂತಹದ್ದು. ನಿಂತರು ನಿಲ್ಲು, ಹಾಡುವಳು ಹಾಡು, ತೋರಿಸು ತೋರು, ಹಾಗೆ ಕುಡಿಸು ಕುಡಿ, ನಲಿಯುತ್ತಾ ನಲಿ, ಕಟ್ಟಿಸು ಕಟ್ಟು, ಓಡುವರು ಓಡು, ಬೀಸುತ್ತಿತ್ತು ಬೀಸು, ಹೇಳಿದಾಗ ಹೇಳು, ಹಾಗೆ ನೋಡಿದನು ನೋಡು, ಬರೆಯುವಳು ಬರೆ, ಕಲಿಯುವರು ಕಲಿ, ಹಾಗೆ ಹೋದರು ಹೋಗು, ಹೋಯಿತು ಹೋಗು, ಹಾಗೆ ಅಳುತ್ತಿತ್ತು ಅನ್ನುವಂಥದ್ರಲ್ಲಿ ಅಳು ಅನ್ನುವಂಥದ್ದು. ಬಾರಿಸುವುದು ಅನ್ನುವಂಥದ್ರಲ್ಲಿ ಬಾರಿಸು, ನುಡಿಸುವಳು ನುಡಿ, ಹಾಗೆ ಕೇಳಿದರು ಅನ್ನುವಂಥದ್ರಲ್ಲಿ ಮೂಲ ರೂಪ ಯಾವುದು? ಕೇಳು ಅನ್ನುವಂಥದ್ದು. ಕೇಳುವರು ಕೇಳು, ಎದ್ದರು ಏಳು, ಮಾಡಿದಾಗ ಮಾಡು, ಬರೆಯುತ್ತಿದ್ದನು ಬರೆ, ಬರುತ್ತಿದ್ದರು ಬರುವಂತಹದ್ದು. ಹಾಗೆ ಮುಂದೆ ಅಭ್ಯಾಸದ 2ನೆಯ ಭಾಗ ಕ್ರಿಯಾಪದಗಳ ಕಾಲವನ್ನು ಗುರುತಿಸಿ. ನೋಡಿ, ಕಾಲಗಳು ಭೂತಕಾಲ, ವರ್ತಮಾನ ಕಾಲ ಮತ್ತು ಭವಿಷ್ಯತ್ ಕಾಲಗಳು ಇದೆ. ಈ ಕಾಲಗಳನ್ನು ಇಲ್ಲಿ ಕೊಟ್ಟಿರುವಂತಹ ಕ್ರಿಯಾಪದಗಳನ್ನು ನೋಡಿಬಿಟ್ಟು ಅವುಗಳನ್ನು ಆಧರಿಸಿ ನಾವು ಕಾಲಗಳನ್ನು ಗುರುತಿಸಬೇಕಾಗುತ್ತೆ. ಹೋದವು ಅಂತ ಇದೆ. ಅಲ್ಲಿ ಯಾವುದು? ಹೋದವು ಅಂದರೆ ಈಗಾಗಲೇ ಕ್ರಿಯೆ ಮುಗ್ದೋಗಿದ್ರೆ ಅದಕ್ಕೆ ಭೂತಕಾಲ ಅಂತ ಕರಿತೇವೆ. ಹಾಗೆ ಬರುವವು, ಇದು ಏನು? ಭವಿಷ್ಯತ್ ಕಾಲ, ನಡೆಯಬಹುದಾದಂತಹ ಘಟನೆಗಳನ್ನು ಸೂಚಿಸುವಂತಹದ್ದು ಭವಿಷ್ಯತ್ ಕಾಲ. ಕುಣಿಯುತ್ತಿತ್ತು, ಇದು ಏನು? ವರ್ತಮಾನ, ವಾಸ್ತವವಾಗಿ ಸದ್ಯ ನಡೀತಾ ಇರುವಂಥದ್ದಕ್ಕೆ ವರ್ತಮಾನ ಕಾಲ ಅಂತ ಕರಿತೇವೆ. ಹಾಗೆ ಓದಿದರು ಅನ್ನುವಂಥದ್ರಲ್ಲಿ ಈಗಾಗಲೇ ಮುಗ್ದೋಗಿರೋದ್ರಿಂದ ಕ್ರಿಯೆ, ಇದು ಭೂತಕಾಲ. ಓಡಿದರು, ಇದು ಕೂಡ ಭೂತಕಾಲ. ಬಂದಿತು, ಅದು ಕೂಡ ಭೂತಕಾಲ. ಹಾಗೆ ನೋಡಿದಳು ಅನ್ನುವಂಥದ್ದು ಭೂತಕಾಲ. ಬರುತ್ತಿದ್ದಾಳೆ ಅನ್ನುವಂಥದ್ದು ಈಗ ಇನ್ನು ಕ್ರಿಯೆ ನಡೀತಾ ಇದೆ, ಸೊ ಅದಕ್ಕೆ ಇದು ವರ್ತಮಾನ ಕಾಲ. ನಿಂತರು ಭೂತಕಾಲ, ಕರೆವರು ಭವಿಷ್ಯತ್ ಕಾಲ, ನೋಡಿತು ಭೂತಕಾಲ, ಹಾಡಿದಳು ಭೂತಕಾಲ. ಹಾಗೆ ಮುಂದೆ ಕೇಳುತ್ತಾರೆ ಭವಿಷ್ಯತ್ ಕಾಲ, ನಗುವರು ಭವಿಷ್ಯತ್ ಕಾಲ, ತಿಂದನು ಭೂತಕಾಲ, ಕಟ್ಟುವರು ಭವಿಷ್ಯತ್ ಕಾಲ, ಹೋಯಿತು ಅನ್ನುವಂಥದ್ದು ಭೂತಕಾಲ, ಹೋದ್ರು ಅನ್ನುವಂಥದ್ದು ಕೂಡ ಭೂತಕಾಲ. ಹಾಗೆ ಬರುತ್ತಾರೆ, ಇದು ಭವಿಷ್ಯತ್ ಕಾಲ. ಕೇಳಿದನು ಭೂತಕಾಲ, ಬಂದಿತು ಭೂತಕಾಲ, ಕುಣಿವರು ಭವಿಷ್ಯತ್ ಕಾಲ, ನಲಿಯುತ್ತಾರೆ ಭವಿಷ್ಯತ್ ಕಾಲ, ಹೋದರು ಭೂತಕಾಲ. ಹಾಗೆ ಮುಂದೆ ಕೊಟ್ಟಿರುವಂಥದ್ದು ನೋಡಿದರೆ ಏನು ಕೊಟ್ಟಿದ್ದಾರೆ ಅಂದರೆ ಅಭ್ಯಾಸ ಭಾಗ 3 ಅಂತ ಹೇಳ್ಬಿಟ್ಟು ಇವುಗಳನ್ನು ನಿಷೇಧ ರೂಪದಲ್ಲಿ ಬರೆಯಿರಿ. ನಿಷೇಧಾರ್ಥಕ ರೂಪದಲ್ಲಿ ಅಂದರೆ ಕೊಟ್ಟಿರುವಂತಹ ಕ್ರಿಯೆ ನಡೆಯುವುದಿಲ್ಲ ಅಂತ ಸೂಚಿಸುವಂತಹ ಪದಗಳಿಗೆ ನಿಷೇಧ ಅಂತ ಹೇಳ್ಬಿಟ್ಟು ಕರೀತಾರೆ. ಮೊದಲನೇದಾಗಿ ಹೋಗುವನು ಅಂತ ಇದ್ದರೆ ಅವನು ಹೋಗುವುದಿಲ್ಲ ಅಂದರೆ ನಾವು ಗ್ರಾಂಥಿಕ ರೂಪದಲ್ಲಿ ಹೋಗನು ಅನ್ನುವಂತಹ ರೂಪದಲ್ಲಿ ಬರೀಬೇಕಾಗುತ್ತೆ. ಬರುವರು ಬಾರದು, ನೋಡಿದಳು ನೋಡಳು, ನೋಡುವರು ನೋಡರು, ತರುವರು ತರರು, ಹಾಡುವನು ಹಾಡನು, ಹಾಗೆ ಆಡಿದರು ಆಡರು ಅನ್ನುವಂಥದ್ದು ಆಗಬೇಕು. ಹೋಗುವಿರಿ ಹೋಗರು, ಕೇಳುವರು ಕೇಳರು, ತಿನ್ನುವಳು ತಿನ್ನಳು, ಬರುವುದು ಬಾರದು, ಹಾಡುವೆ ಹಾಡೆನು, ನೋಡುವುದು ನೋಡದು, ಕರೆಯಿತು ಕರೆಯದು, ಮರೆಯುವೆನು ಮರೆಯನು, ತಿನ್ನು ತಿನ್ನಲ್ಲ, ಹೋಗುವುದು ಹೋಗದು, ನೋಡುವಳು ನೋಡಳು, ತಿಂದಿತು ತಿನ್ನದು, ಬರುತ್ತಾರೆ ಬಾರದು, ಮಾಡುವೆ ಮಾಡೆನು, ಹೋಗುವಳು ಹೋಗಳು, ನಿಲ್ಲುವುದು ನಿಲ್ಲದು, ಕರೆಯುವರು ಕರೆಯರು, ಬರೆವನು ಬರೆಯನು. ನೋಡಿ, ಇವು ನಿಷೇಧವನ್ನು ಸೂಚಿಸುವಂತಹ ಪದಗಳು. ಹೀಗೆ ಇಲ್ಲಿ ಏನನ್ನು ನೋಡಿದ್ವಿ ನಾವು? ಧಾತುಗಳು, ಕಾಲಗಳು ಮತ್ತು ನಿಷೇಧಾರ್ಥಕ ರೂಪಗಳನ್ನು ನೋಡಿದ್ವಿ. ಈ ಮುಂದಿನ ಒಂದು ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು.